ಪ್ರತಿ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಏನಾಗುತ್ತೆ, ಪ್ರತಿ ವರ್ಷನೂ ಸಣ್ಣ ಸಣ್ಣ ಅಂದ್ರೆ ಇಂಪ್ರೂವ್ಮೆಂಟ್ ಅಂತ ಮಾಡ್ತಾನೆ ಇದ್ದಾರೆ, ಚೇಂಜಸ್ ಆಗ್ತಿರ್ತದೆ. ಹಾಗಾಗಿ ಹೋದ ವರ್ಷದ ಗೈಡ್ಲೈನ್ ಕೆಲವೊಂದು ಈ ವರ್ಷ ಆಗಿರಲ್ಲ. ಮತ್ತೆ ಈ ತರದ ಈಗ ನಮ್ಮ ಪ್ರಯತ್ನ ಏನಂದ್ರೆ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕು, ನಮ್ಮ ಕಾರ್ಯಕ್ರಮ ನೋಡಿ ಅವರಿಗೆ ಇನ್ನು ಕಂಫರ್ಟಬಲ್ ಆಗಿ ಚೆನ್ನಾಗಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದಲೆ ಕೌನ್ಸಿಲಿಂಗ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ಆದ್ರೆ ಏನಾಗುತ್ತೆ, ಕೆಲವೊಮ್ಮೆ ಸಡನ್ ಆಗಿ ಗೌರ್ಮೆಂಟ್ ಪಾಲಿಸಿಯಿಂದನೇನೋ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತಾರೆ. ತುಂಬಾ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ. ಅದ್ರಲ್ಲಿ ಕರೆಕ್ಟ್ ಯಾವುದು ತಪ್ಪ ಯಾವುದು ಅಂತ ಅನ್ನೋದು ಕಷ್ಟ. ಹಾಗಾಗಿ ನೀವು ಆಲ್ರೆಡಿ ಒಂದ್ಸತಿ ಹೇಳಿದ್ರಿ, ಆಲ್ರೆಡಿ ವೆಬ್ಸೈಟ್ ಹೇಳಿದ್ರಿ, ನೀವು ಹೇಳೋ ಪ್ರಕಾರ ಅಂದ್ರೆ ಯಾವಾಗ್ಲೂ ಅದನ್ನೊಂದು ವೆಬ್ಸೈಟ್ ಓಪನ್ ಮಾಡಿ ಏನಾದ್ರು ಚೇಂಜಸ್ ಇದೆ ಅದನ್ನೊಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾ ಹೇಳ್ತೀನಿ. ಡೈಲಿ ದಿನನಿತ್ಯ ನಾವು ಎದ್ದ ತಕ್ಷಣ ಹೇಗೆ ಬ್ರಷ್ ಮಾಡ್ತೀವೋ ಹಾಗೆ ಡೈಲಿ ಒಂದ್ಸಲ ನಾವು ಅದು ವೆಬ್ಸೈಟ್ ವಿಸಿಟ್ ಮಾಡೋದು ಅಭ್ಯಾಸ ಮಾಡ್ಕೊಂಬಿಡಿ. ಆಮೇಲೆ ಅಲ್ಲಿ ನೋಟಿಫಿಕೇಶನ್ ಇದೆ, ಅಲ್ಲಿ ಗ್ರೀವೆನ್ಸ್ ಎಲ್ಲಿದೆ, ನಿಮ್ಗೆ ಏನಾರು ಡೌಟ್ ಇದೆ ಗ್ರೀವೆನ್ಸ್ ಎಲ್ಲಿಗೆ ಬರೀರಿ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಮಂಡೇ ಟು ಫ್ರೈಡೆ 10 AM to 5 PM ನೀವು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಕಾಲೇಜ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ, ಅಪ್ರೂವಲ್ ಬಗ್ಗೆ AICT ವೆಬ್ಸೈಟ್ ನೋಡಿ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಆಮೇಲೆ ಆ ಕಾಲೇಜ್ ಬಗ್ಗೆ ವೆರಿಫೈ ಮಾಡಬೇಕು, ಆ ಪರ್ಟಿಕ್ಯುಲರ್ ಕಾಲೇಜ್ಗೆ ಹೋಗಿ ನೀವು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜಿಗೆ ನೀವು ನೋಡಬೇಕು ಅಂದರೆ www.saividya.ac.in ಮಾಡಿದ್ರೆ ನಮ್ಮ ಕಾಲೇಜ್ ಬಗ್ಗೆ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಬೇಕು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಸೊ VTU.ac.in ಪ್ರತಿಯೊಂದಕ್ಕೂ ವೆಬ್ಸೈಟ್ ಇದೆ. ವೆರಿಫೈ ಮಾಡಿ, ಅಥೆಂಟಿಕ್ ಆಗಿ ವೆರಿಫೈ ಮಾಡಿ. ನಿಮ್ಗೇನೇನು ಇಷ್ಟ ಆದಮೇಲೂ ನಿಮ್ಗೇನಾದರೂ ಸಂದೇಹ ಇತ್ತು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು, ನನ್ನನ್ನಾಗಲಿ ಪ್ರೊಫೆಸರ್ ಹರೀಶ್ ಅವ್ರನ್ನಾಗಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಮೇಲ್ ಹಾಕಿ ವಿಸಿಟ್ ಮಾಡ್ಬೋದು. ನಾವು ಬೇಕಾದ್ರೆ ಅಲ್ಲೇ ಆನ್ಸರ್ ಮಾಡ್ತೀವಿ. ಆಲ್ಮೋಸ್ಟ್ ನಾನು ಏನು ಹೇಳೋದು ಅಂತಂದ್ರೆ ಇವನ್ ಇದು ಸೇಮ್ CET-ಗೂ ಅನ್ವಯ ಆಗುತ್ತೆ, ಕಾಮೆಡ್ಗೂ ಆಗುತ್ತೆ. ನಾನೇನು ಈ ತರ ಅನ್ಕೊಳ್ತೀನಿ, ನಿಮ್ಮ ಕೊನೆಯ ಸಂದೇಶ ಫಾರ್ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಇದನ್ನ ಪೋಷಕರಿಗೆ ಏನಂದ್ರೆ ನೀವು ಆವಾಗ ವೆಬ್ಸೈಟ್ ನೋಡ್ತಾ ಇರಿ, ಆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನಿದೆಯೋ ಅದು ಕರೆಕ್ಟ್. ಯಾಕಂದ್ರೆ ನಾವ್ ಹೇಳೋದು ತಪ್ಪು ಅಂತಲ್ಲ, ಯಾಕಂದ್ರೆ ಅವರು ಕೆಲವೊಂದು ಯಾವ್ದೋ ಪಾಲಿಸಿದ್ದಾನೆ ಏನೋ ಕೆಲವೊಂದು ಹೊಸ ಡಿಸಿಷನ್ಗಳನ್ನ ತಗೊಳ್ತಾರೆ. ಇನ್ನೂ ಒಂದು ಹಂತಕ್ಕೆ ಹೇಳ್ಬೇಕು ಅಂದ್ರೆ ChatGPT ಅಂತ ಒಂದು ಬಂದಿದೆ, ನಾವ್ ಹೇಳೋದು ಬೇಡ, ಎಲ್ಲಾ ವಿದ್ಯಾರ್ಥಿಗಳು ChatGPT ಅಲ್ಲಿ ನೀವು ಆ ಕಾಲೇಜ್ ಹೆಸರು ನೋಡ್ಬಿಟ್ಟು ಕೊಟ್ರೆ ಅದರಲ್ಲಿ ಏನ್ ಅಡ್ವಾಂಟೇಜಸ್, ಯಾವ ತರ ಕಾಲೇಜ್ ಇದೆ, ವೈ ಇಟ್ ಇಸ್ ಬೆಸ್ಟ್ ಅಂತ ಹೇಳಿ ಅದೇ ಕೊಡುತ್ತೆ. ಯು ಕ್ಯಾನ್ ಕಂಪೇರ್ ಆಲ್ವೇಸ್ ಕಾಲೇಜಸ್. ಈಗಿನ ಜನರೇಷನ್ ಬಟ್ ಆದ್ರೂ ಏನಾಗ್ತದೆ ಅಂದ್ರೆ ಸರ್, ಆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಕೆಲವು ಓವರ್ ಇನ್ಫಾರ್ಮೇಶನ್ ಆಮೇಲೆ ಓವರ್ ನೆಗ್ಲಿಜೆನ್ಸ್ ಹಾಗಾಗಿ ತಪ್ಪುಗಳಾಗೋ ಚಾನ್ಸಸ್ ಇದೆ. ಸೊ ಪ್ರೊಫೆಸರ್ ವಿಜಯ್ ಸರ್, ನಮಗೆ ನಮ್ಮ ಮಕ್ಕಳಿಗೆ ನೀವು ಸವಿಸ್ತಾರವಾಗಿ ಕಾಮೆಡ್ ಪ್ರೋಸೆಸ್ ಬಗ್ಗೆ, CET ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟಿದ್ದೀರಾ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ ವತಿಯಿಂದ ನಿಮ್ಮ ಚಾನಲ್ಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಹಾರೈಸುತ್ತೇನೆ. ಥ್ಯಾಂಕ್ ಯು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಒಂದು ಕಿರು ಪ್ರಯತ್ನ. ಕಾಮೆಡ್ ಕೆಯಲ್ಲಿ ಏನು ಯಾವ ಥರ ಪ್ರೋಸೆಸ್ ಇರುತ್ತೆ, ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ. ನಿಮಗೆ ಮತ್ತೇನಾದ್ರು ಡೌಟ್ ಇದ್ದರೆ ನಿಮ್ಮ ಕಮೆಂಟಲ್ಲಿ ಹಾಕಿ, ನಮ್ಮ ಟೀಮ್ನವ್ರು ನಿಮಗೆ ಆನ್ಸರ್ ಮಾಡ್ತಾರೆ. ನಿಮಗೆ ನಮ್ಮ ನಂಬರ್ ಇದೆ, ಕಾಲ್ ಮಾಡಿದರೆ ನಮ್ಮಲ್ಲಿ ಗೈಡೆನ್ಸು ಮಾಡ್ತಾರೆ. ಹಾಗಾಗಿ ಇದೇ ಥರ ನಾವು ಬೇರೆ ಬೇರೆ ಕಾಲೇಜ್ ಬಗ್ಗೆ ಆಗಲಿ, ಕೋರ್ಸ್ಗಳ ಬಗ್ಗೆ ಆಗಲಿ, ಇನ್ನು ನೆಕ್ಸ್ಟಲ್ಲಿ ಒಂದೊಂದೇ ನಾವು ಬೇರೆ ಬೇರೆ ಕೊಡ್ತೀವಿ. ನೀವು ಕೋರ್ಸಿಗೆ ಜಾಯ್ನ್ ಆದ್ರೂ ಆ ಕೋರ್ಸಲ್ಲಿ ಮತ್ತೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ನಮ್ಮ ಚಾನಲನ್ನು, ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಕೊಟ್ಟು ಒಂದು ಬೆಲ್ ಐಕಾನ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರೊಫೆಸರ್ ಮತ್ತೊಮ್ಮೆ ತುಂಬ ಧನ್ಯವಾದಗಳು.